ಬಿಗ್ ಬಾಸ್ ಮನೆಗೆ ಬೀಗ ಹಾಕಿರೋ ವಿಚಾರಕ್ಕೆ ಅಗಡಿ ಅಕ್ಕಿ ಮಠದ ಶ್ರೀಗಳು ಬೇಸರದ ಜೊತೆಗೆ ಎಚ್ಚರಿಕೆಯ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಬಿಗ್ ಬಾಸ್ 7ರ ಸ್ಪರ್ಧಿಯಾಗಿದ್ರು ಅಕ್ಕಿ ಮಠದ ಗುರುಲಿಂಗ ಸ್ವಾಮೀಜಿ ಮಾತಿಗೂ ಪರೋಕ್ಷವಾಗಿ ಸರ್ಕಾರಕ್ಕೆ ಎದುರೇಟ್ ಕೊಡ್ತಾ ಇದ್ದಾರೆ. ಕಾನೂನಿನ ಪ್ರಕಾರ ಅವರ ಕೆಲಸ ಮಾಡಿ ಅಂತ ಸಂದೇಶ ಕೊಟ್ಟಿದ್ದಾರೆ. ಆದರೆ ಯಾವುದಕ್ಕೂ ಇಲ್ಲದ ರೂಲ್ಸ್ ಬಿಗ್ ಬಾಸ್ಗೆ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದರಲ್ಲಿ ರಾಜಕೀಯ ಇದೆ ಅನ್ನೋದು ಸತ್ಯ. ಸೇಡಿಗೋ ಪ್ರಚಾರಕ್ಕೋ ಗೊತ್ತಿಲ್ಲ, ಬಂದ್ ಮಾಡಿದ್ದಾರೆ. ಮೊನ್ನೆ ದಸರಾ ವೇಳೆ ಪರಿಸರ ಮಾಲಿನ್ಯ ಆಗಿಲ್ವಾ? ಪರಿಸರ ಮಾಲಿನ್ಯ ಆಗಿದೆ ಅಂತ ಈ ರೀತಿ ಮಾಡಬಾರ್ದಾಗಿತ್ತು. ಪಾಪ ನೂರಾರು ಕಲಾವಿದರ ಬದುಕಿಗೆ ಪೆಟ್ಟು ಕೊಟ್ಟಿದ್ದಾರೆ. ಈ ರೀತಿ ಮಾಡಬಾರ್ದು. ಮೇಲ್ನೋಟಕ್ಕೆ ರಾಜಕೀಯ ಇರೋದು ಸತ್ಯ, ಶೋ ನಿಲ್ಲಿಸಿದ್ದು ಮಾತ್ರ ಬೇಸರ ತಂದಿದೆ ಅಂತ ಗುರುಲಿಂಗ ಸ್ವಾಮೀಜಿ ಮಾತಾಡಿದ್ದಾರೆ ಬಿಗ್ ಬಾಸ್ ಬಗ್ಗೆ. ಈ ಬಾರಿ ದೀಪಾವಳಿ ಅತಿಥಿಯಾಗಿ ಅಕ್ಕಿಮಠದ ಶ್ರೀಗಳು ಅಲ್ಲಿಗೆ ಹೋಗೋರು ಇದ್ರಂತೆ. ಓಕೆ, ದೀಪಾವಳಿ ಬರ್ತಾ ಇದೆಯಲ್ಲ, ಬಿಗ್ ಬಾಸ್ ಮನೆಗೆ ಹೋಗೋರು ಇದ್ರಂತೆ ಈ ಸಲ. ಅಷ್ಟೊತ್ತಿಗೆ ಹಿಂಗಾಗಿದೆ. ಇನ್ನು ನಮ್ಮ ಪ್ರತಿನಿಧಿ ಸ್ವಾಮೀಜಿಯ ಬಳಿ ಬಿಗ್ ಬಾಸ್ ನಿಂತಿರೋದ್ರ ಬಗ್ಗೆ ಮಾತಾಡಿದ್ದಾರೆ ನನ್ನ ಕಲೀಗ್ ರಮೇಶ್. ಏನೇನು ಮಾತಾಡಿದ್ರು ಗುರುಗಳು, ಯಾವ ರೀತಿಯಾಗಿ ಬೇಸರವನ್ನು ವ್ಯಕ್ತಪಡಿಸಿದ್ರು ನೋಡೋಣ. ಕನ್ನಡದ ಹೆಸರಾಂತ ರಿಯಾಲಿಟಿ ಶೋ ಆಗಿರುವಂತಹ ಬಿಗ್ ಬಾಸ್ ಈಗಾಗಲೇ ಬಂದ್ ಆಗಿರುವಂಥದ್ದು. ಈ ಸುದ್ದಿ ಕರ್ನಾಟಕ ಅಲ್ಲದೆ ದೇಶದಲ್ಲೂ ಕೂಡ ಕನ್ನಡ ಅಭಿಮಾನಿಗಳಿಗೆ ಒಂದು ಆತಂಕವನ್ನು ಈಗಾಗಲೇ ಸೃಷ್ಟಿ ಮಾಡಿದೆ. ಜೊತೆಗೆ ಬಿಗ್ ಬಾಸ್ನ ಎಲ್ಲ ಒಂದು ಫ್ಯಾನ್ಸ್ಗಳಿಗೂ ಕೂಡ ಒಂದು ಬೇಸರವನ್ನು ಮೂಡಿಸಿರುವಂಥದ್ದು. ಸೊ ಈ ಒಂದು ಸಂಬಂಧ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಈಗಾಗಲೇ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಸೀಸನ್ 1ರಿಂದ ಹಿಡಿದು ಇಲ್ಲಿ ತನಕ 11ರ ಎಲ್ಲರ ಒಂದು ಸ್ಪರ್ಧಿಗಳು ಕೂಡ ಈಗಾಗಲೇ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಬಿಗ್ ಬಾಸ್ನ ಎಲ್ಲ ಸೀಸನ್ಗಳಲ್ಲೂ ಕೂಡ ತುಂಬಾ ಒಂದು ಹೆಸರನ್ನು ಪಡೆದಿರುವಂತಹ ಸೀಸನ್ ಯಾವುದಾದ್ರೂ ಇತ್ತು ಅಂತಂದ್ರೆ ಅದು ಬಿಗ್ ಬಾಸ್ ಸೀಸನ್ 7. ಸೊ ಹೀಗಾಗಿ ಈ ಒಂದು 7ರ ಸ್ಪರ್ಧಿಯಾಗಿ ಹಾವೇರಿಯ ಹೆಸರಾಂತ ಮಠ ಆಗಿರುವಂತಹ ಅಕ್ಕಿ ಮಠದ ಗುರುಲಿಂಗ ಮಹಾಸ್ವಾಮಿಗಳು ಅಲ್ಲಿ ಹೋಗಿ ಸ್ಪರ್ಧೆ ಮಾಡಿದ್ರು. ಸೊ ಇದರ ಬಗ್ಗೆ ಅವರ ಅನಿಸಿಕೆ ಏನು ಅನ್ನೋದ್ರ ಬಗ್ಗೆ ನಾನಿವಾಗ ಸ್ವತಃ ಕೇಳ್ತಾ ಹೋಗ್ತೀನಿ. ಸದ್ಯ ನಾನೀಗ ಹಾವೇರಿ ಅಗಡಿ ಗ್ರಾಮದಲ್ಲಿರುವಂತಹ ಅಕ್ಕಿ ಮಠದಲ್ಲಿ ಇರುವಂತದ್ದು ಶ್ರೀಗಳು ನನ್ನ ಜೊತೆಗಿದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸೊ ಅವ್ರಿಗೆ ಏನೆಲ್ಲ ಆಗಿರ್ತಕ್ಕಂಥ ಒಂದು ಬೇಸರ ಆಗಿದೆ, ಜೊತೆಗೆ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಾನು ಕೇಳ್ತಾ ಹೋಗ್ತೀನಿ. ಗುರುಗಳೇ, ಈಗ ನೀವು ಕೂಡ ಬಿಗ್ ಬಾಸ್ ಅಲ್ಲಿ ಭಾಗವಹಿಸಿದ್ರಿ. ಸೊ ಸ್ಪರ್ಧೆಯಾಗಿ ನೀವು ಕೂಡ ಅಲ್ಲಿ ದಿನಗಳನ್ನ ಕಳೆದು ಬಂದಿದ್ರಿ. ಸೊ ನೀವು ಕೂಡ ಬಿಗ್ ಬಾಸ್ ನ ಅಭಿಮಾನಿ ಅಂತಾನೆ ಹೇಳ್ಬೋದು. ಸೊ ಈಗ 12ರ ಒಂದು ಸೀಸನ್ ಬಂದಾಗಿದೆ, ಏನ್ ಹೇಳ್ತೀರಿ ಗುರುಗಳೇ ಈ ಒಂದು ಬೆಳವಣಿಗೆ ಬಗ್ಗೆ? ಬಹುಮುಖ್ಯವಾಗಿ ಈಗಾಗಲೇ ಆಗಿರ್ತಕ್ಕಂಥ ಬೆಳವಣಿಗೆಯನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಬೇಸರ ಆಗ್ತಾ ಇದೆ. ಬಿಗ್ ಬಾಸ್ ಸೀಸನ್ ಕನ್ನಡದಲ್ಲಿ ನಡೀತಿರ್ತಕ್ಕಂಥ ಈ ಒಂದು ಶೋದಲ್ಲಿ ಪರಿಸರ ಮಾಲಿನ್ಯ ಆಗ್ತಾ ಇದೆ ಅನ್ನುವಂಥ ಒಂದು ರೀಸನ್ ಇಟ್ಕೊಂಡು ಇವತ್ತು ಅದನ್ನ ಶೋ ಬಂದ್ ಮಾಡಿರ್ತಕ್ಕಂಥದ್ದು. ಕಾನೂನಾತ್ಮಕವಾಗಿ ಇವತ್ತೇನು ಸರ್ಕಾರ ನಿರ್ಧಾರ ತಗೊಂಡು ಅಧಿಕಾರಿಗಳು ಹೋಗಿ ಇವತ್ತು ಅದನ್ನು ಮುಚ್ಚಿದ್ರು, ಅದನ್ನ ಅವರ ಒಂದು ಅಧಿಕಾರವನ್ನ ಒಂದು ಉಪಯೋಗ ಮಾಡಿ ಇವತ್ತು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ, ಪರಿಸರ ಮಾಲಿನ್ಯ ಮಾಡಬಾರ್ದು ಅನ್ನುವಂಥದ್ದು ಒಪ್ಪಿಕೊಳ್ಳೋದು. ಆದ್ರೆ ಎಲ್ಲೋ ಒಂದು ಕಡೆಗೆ ಆ ಶೋದಿಂದ ಸುಮಾರು 700-800 ಕುಟುಂಬಗಳು ಬದುಕ್ತಾ ಇತ್ತು. ಒಮ್ಮಿಂದಲೇ ಈ ರೀತಿಯಾಗಿ ಆಕ್ಷನ್ ತಗೊಂಡು ಇಡೀ ವಿಶ್ವಕ್ಕೆ ಒಂದು ಕನ್ನಡ ರಿಯಾಲಿಟಿ ಶೋ ಈ ರೀತಿ ಆಯ್ತು ಅನ್ನುವಂಥದ್ದು ನಮ್ಮ ಕನ್ನಡದ ಹೆಮ್ಮೆಯ ಒಂದು ಶೋ ಅದು. ಅಲ್ಲಿ ಮಾಡತಕ್ಕಂಥ ಕಲಾವಿದರು ನಮ್ಮವರು. ಇವತ್ತು ಮೊದಲೇ ಕನ್ನಡ ಇಂಡಸ್ಟ್ರಿ, ಕನ್ನಡ ಒಂದು ಮಾಧ್ಯಮ ಚಲನಚಿತ್ರ ಲೋಕ ಇವತ್ತು ಎಲ್ಲೋ ಒಂದು ಕಡೆ ಕಲಾವಿದರಿಗೆ ಸರಿಯಾದ ಮಾನ ಸನ್ಮಾನಗಳು ಸಿಗದೆ ಎಲ್ಲೋ ಒಂದ್ ಕಡೆ ಒದ್ದಾಡ್ತಾ ಇದೆ. ಬದುಕು ಕಟ್ಕೊಳ್ಳೋಕೆನೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅಂಥದ್ರಲ್ಲಿ ಏನೋ ಕಲಾವಿದರು ಒಂದು ಶೋದಿಂದ, ಅದು ಯಾರಿಗೆ ಎಷ್ಟು ಬಿಗ್ ಬಾಸ್ ಶೋ ಕೆಲವೊಂದು ಕಮೆಂಟ್ಗಳನ್ನು ನೋಡ್ತೇನೆ, ಕೆಲವೊಂದು ಕೆಟ್ಟದ್ದು ಹಾಕಿರ್ತಾರೆ, ಕೆಲವು ಒಳ್ಳೇದಾಗಿರ್ತೈತೆ. ಆ ಒಂದು ಶೋದಿಂದ ಎಷ್ಟೋ ಜನಕ್ಕೆ ಒಳ್ಳೇದು ಆಗಿದೆ, ಕೆಟ್ಟದ್ದು ಆಗಿದೆ, ಅದು ಒಪ್ಕೊಳ್ಳೋದು. ಆದ್ರೆ ನಾವು ನೋಡ್ಬೇಕಾಗಿದ್ದು ಏನು ಅಂದ್ರೆ ಅಲ್ಲಿ ಎಷ್ಟೋ ಸಾವಿರಾರು ಬಡ ಕುಟುಂಬಗಳು ಆ ಶೋದಿಂದ ಬದುಕ್ತಾ ಇದ್ರಲ್ಲ, ಅಂತ ಕಲಾವಿದರನ್ನ ನೋಡಿ ಬಹುಶಃ ಸರ್ಕಾರ ಒಂದು ಎಚ್ಚರಿಕೆ ಕೊಟ್ಟು ಆ ಬಿಗ್ ಬಾಸ್ ನ ಮುಖ್ಯಸ್ಥನನ್ನೇ ಅರೆಸ್ಟ್ ಮಾಡಿ ಏನೋ ಒಂದು ಅವ್ರ ಮೇಲೆ ಆಕ್ಷನ್ ತಗೊಂಡು ಅವ್ರಿಗೆ ದಂಡ ಹಾಕಿ ಏನೋ ಒಂದು ಮಾಡ್ಬೋದಾಗಿತ್ತು. ಇದಿಷ್ಟು ಅಕ್ಕಿಮಠದ ಶ್ರೀಗಳಾಗಿರುವಂತಹ ಗುರುಲಿಂಗ ಸ್ವಾಮಿಗಳು ಬಿಗ್ ಬಾಸ್ನ 7ರ ಒಂದು ಸ್ಪರ್ಧೆಯಾಗಿ ಹೋಗಿರುವಂತಹ ಸ್ವಾಮೀಜಿಗಳು ಮಾತಾಗಿದೆ. ಅವರು ಏನು ತಪ್ಪು ಮಾಡಿರುವಂತಹ ಅದು ಸರ್ಕಾರ ಆಗಿರ್ಬೋದು ಅಥವಾ ಇದರ ಷಡ್ಯಂತ್ರ ಏನೇನಿದೆ, ಸೊ ಅವರ ವಿರುದ್ಧ ಈಗಾಗಲೇ ಗುಡುಗಿದ್ದಾರೆ, ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ.
ಒಂದು ಕಾನೂನಿಗಿಂತನೂ ಕೂಡ ಮಾನವೀಯತೆಯೂ ಕೂಡ ನಾವು ನೋಡಬೇಕಾಗುತ್ತೆ, ಕಲಾವಿದರ ಬದುಕನ್ನು ಕೂಡ ನೋಡಬೇಕಾಗುತ್ತೆ. ಆದಷ್ಟು ಬೇಗ ಇದನ್ನು ಸರಿಪಡಿಸ್ಕೊಳ್ಬೇಕು. ಯಾರು ತಪ್ಪು ಮಾಡ್ತಾ ಇದ್ದಾರೋ ಅವರು ಸುಮ್ಮನಿದ್ದು ಕಲಾವಿದರ ಬದುಕನ್ನು ಕಟ್ಟಿಕೊಳ್ಳೋಕೆ ಅನುವು ಮಾಡಿಕೊಡಬೇಕು. ಯಾರ್ಯಾರು ಇನ್ನೇನೋ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪರಿಸರ ಮಾಲಿನ್ಯವನ್ನು ಬೇರೆ ಬೇರೆ ವಿಭಾಗದಲ್ಲಿ ಮಾಡಿದ್ದಾರೆ, ಅವುಗಳಿಗೆ ಇಲ್ಲದಿರುವಂತಹ ರೂಲ್ಸ್ ರೆಗ್ಯುಲೇಷನ್ಸ್ ಇದಕ್ಕೆ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಏನು ರಾಜಕೀಯ ಮಾಡ್ತಾ ಇದ್ದಾರೆ ಅವರಿಗೆ ಹಾಕಿರುವಂಥದ್ದು. ಹಾವೇರಿಯಿಂದ ಗ್ಯಾರಂಟಿ ನ್ಯೂಸ್, ರಮೇಶ್ BH.